ಶ್ರೀನಿವಾಸಪುರ ತಾಲೂಕಿನಲ್ಲಿ 18 ವರ್ಷ ಒಳಗಿನ ಯುವಕರು ಬೈಕ್ ಚಲಾಯಿಸುತ್ತಿದ್ದು ಅವರ ಮೇಲೆ ಕ್ರಮ ಹಾಗೂ ತಾಲೂಕಿನಲ್ಲಿ ನಡೆಯುತ್ತಿರುವ ಡ್ರಗ್ಸ್ ದಂಧೆ ಹಾಗೂ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶ್ರೀನಿವಾಸಪುರ ಅಥ್ಲೆಟಿಕ್ ಅಸೋಸಿಯೇಷನ್ ಪದಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಶ್ರೀನಿವಾಸಪುರ ಅಥ್ಲೆಟಿಕ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾತನಾಡಿ, ತಾಲೂಕಿನಲ್ಲಿ 18 ವರ್ಷ ಒಳಗಿನ ಯುವಕರು ಕಾನೂನು ಬಾಹಿರವಾಗಿ ಬೈಕ್ ಚಲಾಯಿಸುತ್ತಿದ್ದಾರೆ. ಇಂಥವರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತವೆ. ಹೀಗಾಗಿ ಇಂತಹ ಯುವಕರ ಮತ್ತು ಅವರ ಪಾಲಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲದೆ ತಾಲೂಕಿನಲ್ಲಿ ಹೊರ ರಾಜ್ಯಗಳಿಂದ ಗಾಂಜಾ ಬರುತ್ತಿದ್ದು ಡ್ರಗ್ಸ್ ದಂಧೆ ನಡೆಯುತ್ತಿದೆ. ಇದರಿಂದ ಯುವಕರು ಬಲಿಯಾಗುತ್ತಿದ್ದು ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾಗಿ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ವ್ಯಾಪಕವಾಗಿ ನಡೆಯುತ್ತಿದ್ದು ಅನೇಕ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಕೆಲವರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಹಾಗೂ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ನಂದಕುಮಾರ್, ಪಿಐಎಂಬಿ ಗೊರವಿನಕೊಳ್ಳ, ಪಿಎಸ್ಐ ಜೈರಾಮ್ ಸಿಬ್ಬಂದಿ ಇದ್ದರು. ಮತ್ತೆ ಆ ತೀರ್ಪಿನ ಬಗ್ಗೆ ಅವರು ಏನ್ ಮಾಡಿದ್ದಾರೆ, ಅವರು ಎದುರಾಳಿಗಳು ಕೋರ್ಟ್ ಹೋಗಿ ಸ್ಟೇಟಸ್ ಕೊಟ್ಟಿದ್ದಾರೆ. ಸ್ಟೇಟಸ್ ನವೆಂಬರ್ 2020 ಮುಗಿದು ಕಂಟಿನ್ಯೂಸ್ ಆಗಿಲ್ಲ, ಕೋರ್ಟ್ ಹಾಕೊಂಡಿದ್ದಾರಂತೆ. ಆದ್ರೆ ಸುಬ್ರಾಯನಿಗೆ ಜಾಗ ಇದೆ. ಇದ್ರ ಬಗ್ಗೆ ಈಗಾಗಲೇ ಕೇಸುಗಳು ಆಗ್ತಾ ಇದೆ. ಇದೇ ಶ್ರೀನಿವಾಸಪುರದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾದ್ರು ಇಟ್ಕೊಂಡ್ಬಂದು ಪೇರೆಂಟ್ಸ್ಗೆ ಫೈನ್ ಹಾಕಿ ಈಗಾಗಲೇ ಒಂದು ಪ್ರಪೋಸಲ್ ಕಳಿಸಿದ್ವಿ. ನಮಗೆ ಸಿಗ್ನಲ್ ಲೈಟ್ಸ್ ಅಳವಡಿಸಬೇಕು ಅಂತ ಬಹಳ ದಿನ ಪ್ರಯತ್ನ ಮಾಡಿದ್ದಕ್ಕೆ ಈಗ ನಮಗೆ ಕೋಲಾರಲ್ಲಿ ಮತ್ತೆ ಮುಳಬಾಗದಲ್ಲಿ ಸ್ಯಾಂಕ್ಷನ್ ಆಯಿತು. ಕೋಲಾರಲ್ಲಿ 2 ಅಡಿಷನಲ್ ಸಿಗ್ನಲ್ ಬರ್ತದೆ. ಅದೇ ಮುಳಬಾಗದಲ್ಲಿ 2 ಕಡೆ ಸಿಗ್ನಲ್ ಲೈಟ್ಸ್ ಅಳವಡಿಸ್ತಾ ಇದ್ವಿ. ಶ್ರೀನಿವಾಸಪುರದ್ದು ಸಹ ಪ್ರಪೋಸಲ್ ಕೊಟ್ಟಿದ್ದೀವಿ. ಮುಂದಿನ ತಿಂಗಳಲ್ಲಿ ಅದು ಬರೋ ಸಾಧ್ಯತೆ ಇದೆ ಅಂತ ನಮಗೆ ಹೋಪ್ಸ್ ಇದೆ. ಬಂದಾಗ ಅದನ್ನು ಸಹ ಮಾಡ್ಕೊಡ್ತೀವಿ. ಬೇರೆ ಸಮಸ್ಯೆಗಳಿದ್ರೆ ಎನಿ ಟೈಮ್ ನಮ್ಮ ಗಮನಕ್ಕೆ ಬಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಸಮಸ್ಯೆಗಳಿಗೆ ನಾವು ನಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ. ಯಾವುದೇ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಳ ಜನರಿಗೆ ಗೊತ್ತಿದೆ, ನಾನು ಸಂಪರ್ಕಿಸಿದ್ದೀರಾ, ನಮ್ಮ ರೆಸ್ಪಾನ್ಸ್ ಆಗಿದೆ ಅಂತ ಗೊತ್ತಿದೆ ಅಂತ ಹೇಳ್ತೀನಿ. ಸೊ ಯಾವುದಾದ್ರು ನಾವು ಇದುವರೆಗೂ ನೆಗ್ಲೆಕ್ಟ್ ಮಾಡಿಲ್ಲ. ಮತ್ತೇನಾದರೂ ಇದ್ದಾಗ ನೇರವಾಗಿ ಆ ಸಂಬಂಧ ಸಮಸ್ಯೆಗಳಿದೆ ಅಂತ ಡಿಸ್ಕಸ್ ಮಾಡಿ ಆವಾಗ ಕೆಲಸ ಮಾಡ್ಕೊಟ್ಟಿದ್ದೀವಿ. ಆಗಲ್ಲ ನೇರವಾಗಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ. ಯಾಕಾಗಲ್ಲ ಅನ್ನೋದು ಹೇಳಿದ್ವಿ. ಸಿವಿಲ್ ಡಿಸ್ಪ್ಯೂಟ್ ನಾವು ನಿರ್ಧಾರ ತಗೊಳ್ಳೋಕೆ ಬರಲ್ಲ ಅದರಲ್ಲಿ ಯಾಕಾಗಲ್ಲ ಅನ್ನೋದು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇದೇ ರೀತಿ ನಿಮ್ಮ ಸಹಕಾರದೊಂದಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ರೀತಿಯಿಂದ ಕೆಲಸ ಮಾಡೋಕ್ಕೆ ನಿಮ್ಮೆಲ್ಲ ಸಹಕಾರ ಇರುತ್ತೆ ಅಂತ ಆಶಿಸ್ತೇನೆ. ಎಲ್ಲರಿಗೂ ಯೂಸ್ ಮಾಡೋದ್ರಿಂದ ಆರ್ಡರ್ ಮಾಡಿ ಯೂಸ್ ಮಾಡೋದ್ರಿಂದ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಕೋಲಾರ ಮತ್ತು ಮುಳಬಾಗದಲ್ಲಿ ಶ್ರೀನಿವಾಸಪುರ ಸೀಸ್ ಮಾಡಿದ್ವಿ. ಸೀಸ್ ಮಾಡಿ ಅದು ಆಕ್ಚುಲಿ ನಾವು ಕಮ್ಯುನಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜನರಿಗೆ ಒಂದು ಜಾಗೃತಿ ಮೂಡಿ ಅದನ್ನು ಬಳಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲರೂ ಕಾಣಂಗೆ ಅದನ್ನ ಡಿಸ್ಟ್ರಾಯ್ ಮಾಡಿದ್ವಿ. ಸೊ ಇನ್ನು ಮುಂದೆ ಅದು ಬಳಸಬಾರ್ದು ಅನ್ನೋ ಉದ್ದೇಶ. ಮತ್ತೆ SP ಸರ್ವಿಸ್ ಇದ್ರ ಬಗ್ಗೆ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಯಂಗ್ಸ್ಟರ್ಸ್ ಬಹಳ ಯೂಸ್ ಮಾಡ್ತಿದ್ದಾರೆ. ನೀವು ಇದಕ್ಕೆ ₹1000 ಖರ್ಚು ಮಾಡಬಹುದು, ಅದನ್ನ ಪುಸ್ತಕ ತಗೊಂಡು ನೀವು ಜ್ಞಾನ ಬೆಳೆಸ್ಕೊಳ್ಳಿ ಅಂತ ಪಾಲ್ಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನೀವು ಸಹ ಯುವಕರಿಗೆ ಒಂದು ಅವೇರ್ನೆಸ್ ಮಾಡಿಸ್ಬೇಕು, ಜಾಗೃತಿ ಮೂಡಿಸಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಬೇಕು. ಅದೇ ಥರ ಈ ಸ್ಪೀಡ್ ಏನಿದೆ, ಸ್ಪೀಡ್ಗೆ ನಮಗೆ ಕೇಸ್ ಆಗಿ ಕೆಲವೊಂದು ಸಮಸ್ಯೆಗಳಿದೆ. ಈಗ ಎಲ್ಲ ತಾಲೂಕಿಗೆ ಒಂದು ಸ್ಪೀಡ್ ರೆಡಾರ್ ಅಂತ ಬಂದಿದೆ. ಸೊ ಅದು ಬಹಳ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಗೌರ್ಮೆಂಟ್ ಎಲ್ಲ ಕಡೆ ಕೊಟ್ಟಿದ್ದಾರೆ. ಅದೇ ರೀತಿ ಶ್ರೀನಿವಾಸಪುರಕ್ಕೂ ಒಂದು ಬಂದಿದೆ. ಅದನ್ನು ಹೈವೇಗೆ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಏನು ಸ್ಪೀಡ್ ಹೋಗ್ತಿದ್ರೆ ನಮಗೆ ನಾವು ಎಕ್ಸಾಕ್ಟ್ ಹೇಳೋಕೆ ಬರ್ತಿರಲಿಲ್ಲ. ಸೊ ಹೈವೇ ಭಾಳ ಸ್ಪೀಡ್ ಹೋಗ್ತಾ ಇದೆ. ಅದಕ್ಕೋಸ್ಕರ ಸ್ಪೀಡ್ ಹೇಳೋದ್ರಿಂದ ಆಟೋಮೆಟಿಕಲಿ ನಂಬರು ಮತ್ತು ಸ್ಪೀಡ್ ಎರಡೂ ರೆಕಾರ್ಡ್ ಆಗ್ತದೆ. ಸೊ ಅವು ಆ ನಿಟ್ಟಿನಲ್ಲಿ ಸಹ ಪ್ರತಿದಿನ ಕೇಸ್ಗಳಾಗೋದಕ್ಕೆ ರೊಟೇಷನ್ ಮಾಡ್ತಾ ಇದ್ದೀವಿ. ಇವಾಗ ಒಂದೇ ಸ್ಪೀಡ್ ರೆಕಾರ್ಡ್ ಆಗಿರೋದ್ರಿಂದ ನಮ್ಮ ಗೌರ್ಮೆಂಟ್ ಸರ್ಕಲ್ ಒಂದಿನ ಇನ್ನೊಂದು ಒಂದಿನ ಮಟ್ಟಿಗೆ ನೀವು ಮಾಡಿ ಅಂತ ವಿಶೇಷ ಅದ್ರ ಪ್ರಕಾರ ನಡೀತಾ ಇದೆ. ಅದು ಸಹ ಈ ಟ್ರಾಫಿಕ್ ಬಗ್ಗೆ